ಫ್ರೆಂಡ್ಸ್, ವೆಲ್ಕಮ್ ಟು ಅನುರಾಮ್ಸ್ ಕಿಚನ್ ಆ್ಯಂಡ್ ಬ್ಯೂಟಿ. ಇವತ್ತು ನಾನು ನಿಮಗೆ ಮ್ಯಾಂಗೋ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಮ್ಯಾಂಗೋನೆಲ್ಲ ಕ್ಲೀನಾಗಿ ತೊಳೆದು ನೀರಲ್ಲಿ ತೊಳೆದಿಟ್ಕೋಬೇಕು. ಆಮೇಲೆ ಒಂದೊಂದು ಮಾವಿನಕಾಯಿಗೆ ಕ್ಲೀನಾಗಿ ಒಂದು ಕ್ಲಾತಲ್ಲಿ ಒರೆಸಿ ಒದ್ದೆ ಇಲ್ದಿರಂಗೆ ನೀಟಾಗಿ ಆರಾಕಿ ಇಟ್ಕೋಬೇಕು. ನೆಕ್ಸ್ಟು ನಮಗೆ ಯಾವ ಸೈಜ್ ಬೇಕೋ ನೋಡಿಕೊಂಡು ಆ ಸೈಜ್ ತಕ್ಕಂತೆ ನಾವು ಸಣ್ಣ ಇಲ್ಲ ಮೀಡಿಯಮ್ ಇಲ್ಲ ದಪ್ಪ ಸೈಜ್ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿ ನನಗೆ ಮೀಡಿಯಮ್ ಸೈಜ್ ಸಾಕು ಅಂತಂದ್ಬಿಟ್ಟು ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಬೇಕಾದ್ರೆ ನಿಮ್ಮ ಇಷ್ಟ, ಅದು ದೊಡ್ಡದಾಗಿ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು ನೀವು. ಆದರೆ ನೋಡೋದಕ್ಕೆ ಚಿಕ್ಕದಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಪೀಸು. ಸೊ ಅದು ಕಟ್ ಮಾಡಿ ಆದಮೇಲೆ ನಾವು ಅದರಲ್ಲಿ ಒಂದು ತೊಟ್ಟು ಥರ ಇದಿರುತ್ತೆ, ಒಂದು ಲೇಯರ್ ಥರ ಇರುತ್ತೆ. ಅದನ್ನು ಈ ಥರ ಸ್ಪೂನಲ್ಲಿ ನೀಟಾಗಿ ತೆಗೆದ್ರೆ ಹಂಗೆ ಬಂದುಬಿಡುತ್ತೆ. ಆ ಥರ ರಿಮೂವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಮ್ಮ ಮಾವಿನಕಾಯಿನ ನಾವು ಯಾವ ಬೌಲಲ್ಲಿ ಒಂದು ಬೌಲ್ಗೆ ಕರೆಕ್ಟಾಗಿ 7 ಬೌಲ್ ಬರಬೇಕು. ಅದು ಯಾವ ಬೌಲಾದರೂ ಇರಲಿ 7 ಬೌಲ್ ಮಾವಿನಕಾಯಿ ಬರಬೇಕು. ಅದಕ್ಕೆ ನಿಮಗೆ ಏನು ಬೌಲಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀರ ಮಾವಿನಕಾಯಿ, ಅದೇ ಬೌಲಲ್ಲಿ 1 ಬೌಲ್ ಖಾರ ಪುಡಿ ಹಾಕಬೇಕು, ಸಾಸಿವೆ ಪೌಡ್ರ್ ಹಾಕಬೇಕು. ಮೆಂತ್ಯ ಅದರಲ್ಲಿ ಒಂದು ಸ್ವಲ್ಪ 1/4 ಭಾಗ ಅಷ್ಟು ಮೆಂತ್ಯ ಥರ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಹಾಕೋಬೇಕು. ಇಲ್ಲಿ ನಾನು 200 ಗ್ರಾಮ್ ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ನೆಕ್ಸ್ಟು ಸಾಸಿವೆ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ, ಅದೇ ಬೌಲ್ ಮೆಷರ್ ಅಳತೆಯಲ್ಲಿ. ನೆಕ್ಸ್ಟು ಮೆಂತ್ಯ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಅದೇ ಬೌಲಲ್ಲಿ 1 ಬಟ್ಲು ಉಪ್ಪು. ನೆಕ್ಸ್ಟು ಅದೇ ಇದರಲ್ಲಿ ಬೌಲಲ್ಲಿ 1 ಬಟ್ಲು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಾದಮೇಲೆ ಅದೇ ಬೌಲಲ್ಲಿ ನಾನು 1 ಬೌಲಷ್ಟು ಎಣ್ಣೆ ಹಾಕಿದ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆ ಎಣ್ಣೆ ಫುಲ್ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಗ್ರೇವಿ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ನೀಟಾಗಿ ಒಂದು ಬಕೆಟಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 3 ದಿನ ಆದಮೇಲೆ ನೀವು ಬಕೆಟ್ ಓಪನ್ ಮಾಡಿ ನೋಡಿದ್ರೆ ಈ ಥರ ಎಣ್ಣೆ ಮೇಲೆ ತಿಳ್ಕೊಂಬರ್ಬೇಕು ಫ್ರೆಂಡ್ಸ್. ಅಂದರೆ ಚೆನ್ನಾಗಿ ಊರಿದೆ ಅಂತ ಅರ್ಥ. ನಿಮ್ಗೇನಾದರೆ ಶಾರ್ಟೇಜ್ ಆಯಿತು, ಇಲ್ಲ ಎಣ್ಣೆ ಕಡಿಮೆ ಬಂತು, ಇಲ್ಲ ಉಪ್ಪು ಖಾರ ಕಡಿಮೆ ಆಯಿತು ಅಂತಂದ್ರೂ ಈ ಟೈಮಲ್ಲಿ ಹಾಕ್ಕೊಂಡು ನೀವು ಅದು ಟೇಸ್ಟು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಿಕೊಂಡು ನೀವು ಬಕೆಟಲ್ಲಿ ಈ ಥರ ಸ್ಟೋರ್ ಮಾಡ್ಕೋಬೋದು. ಸ್ಟೋರ್ ಮಾಡಿಕೊಂಡು ನೀವು ಅಂದರೆ ಪದೇ ತೆಗಿತಾ ಇದ್ದರೆ ಗಾಳಿ ಹೋಗಿ ಏನಾದರೆ ಕೆಟ್ಟೋಗ್ಬಿಡುತ್ತೆ. ಸೊ ಅದರಿಂದ ನೀವು ಈ ಥರ ಒಂದು ಸ್ಮಾಲ್ ಗಾಜಿನ ಕಂಟೈನರಲ್ಲಾಗಿ ಈ ಥರ ಫಿಲ್ ಮಾಡಿಕೊಂಡು ಯಾವಾಗ ಬೇಕಾದ್ರೆ ಹಾಕ್ಕೊಂಡು ಯೂಸ್ ಮಾಡಿಕೊಂಡ್ರೆ ನಿಮಗೆ 1 ವರ್ಷವರೆಗೂ ಲೈಫ್ ಬರುತ್ತೆ. ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.